ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ಡೈಲಿ ಅರ್ನಿಂಗ್ಸ್ ವಿಡಿಯೋ ನೋಡಿ ನೀವು ಬೇಜಾರಾಗಿರ್ತಾರೆ. ನನಗೂ ಸ್ವಲ್ಪ ಬೋರ್ ಆಗಿತ್ತು. ಅದಕ್ಕೇನೆ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತಿದ್ದೀನಿ. ಏನರ ಬಗ್ಗೆ ಅಂದರೆ ನಿಮ್ಮ ಹತ್ರ ಇರೋ ಹಳೆ ಆಟೋಗಳು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡೋದು ಈ ಥರ ಕನ್ವರ್ಟ್ ಮಾಡ್ತಾರೆ. ಅದರಲ್ಲಿ ಬೆನಿಫಿಟ್ ಏನೈತೆ, ಮೈನಸ್ ಪಾಯಿಂಟ್ ಏನೈತೆ ಎಲ್ಲ ನಿಮ್ಮ ಡಿಕೋಟ್ ಮಾಡೋಣ ಇವತ್ತು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು. ಅಂದರೆ ನೀವು ಹಳೆ ಗಾಡಿ ಇಲ್ಲ LPG ಗಾಡಿ ಮತ್ತು CNG ಗಾಡಿ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ. ಇಲ್ಲ ಬೇಡ ಅಂದರೆ ನಾರ್ಮಲ್ ಯೂಸ್ ಮಾಡ್ಕೋಬೋದು. ಬಟ್ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಎಲೆಕ್ಟ್ರಿಕ್ ಯಾವ ತರ ಕನ್ವರ್ಟ್ ಮಾಡಬೇಕು, ಇಂಜನ್ ಏನ್ ಮಾಡಬೇಕು, ಏನಂತ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡೋಣ. ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಹೆಂಗೆ ಏನಂತ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಕಂಪ್ನಿ ಬಂದ್ಬಿಟ್ಟು ಎಕ್ಸ್ಪೋನೆಂಟ್ ಅಂತ, ಅವರು ರೀಸೆಂಟ್ ಆಗಿ ಎಲ್ಲ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತಾವ್ರೆ. LPG ಗಾಡಿ ಮತ್ತೆ CNG ಗಾಡಿಗಳನ್ನ ಕನ್ವರ್ಟ್ ಮಾಡ್ತಾವ್ರೆ. ಅದು ಯಾವ ತರ ಮಾಡಲ್ ಕನ್ವರ್ಟ್ ಮಾಡ್ತಾರೆ, ಏನು ಅಂತ ಫುಲ್ ಡಿಕೋಟ್ ಮಾಡೋಣ. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ನಿಮ್ಗೆ ಡೀಟೇಲ್ ಆಗಿ ಪಿನ್ ಟು ಪಿನ್ ಅವ್ರ ಹತ್ರ ಡಿಸ್ಕಷನ್ ಮಾಡೋಣ. ಸರಿನಾ? ಓಕೆ, ಅವ್ರು ಕಾಲ್ ಮಾಡ್ತೀನಿ. ಅವ್ರ ನಂಬರ್ ನನ್ನ ಹತ್ರ ಐತೆ. ಹೆಂಗೇನು ಕನ್ವರ್ಟ್ ಮಾಡ್ತಾರೆ, ಇಂಜನ್ ಏನು ಮಾಡ್ತಾರೆ ಎಲ್ಲ ನಮಗೆ ಮೈಂಡಲ್ಲಿ ಇರುತ್ತಲ್ಲ. ಇವಾಗ ಕನ್ವರ್ಟ್ ಮಾಡಬೇಕಾದ್ರೆ ಇಂಜನ್ ಎಲ್ಲ ಏನು ಮಾಡ್ತಾರೆ, ಏನು ಅಂತ ಫುಲ್ ಡೀಟೇಲ್ ಆಗಿ ಅವ್ರ ಜೊತೆ ನಾವು ಮಾತಾಡೋಣ. ಸರಿನಾ? ಓಕೆ, ಇವಾಗ ಅವ್ರು ಕಾಲ್ ಮಾಡ್ತೀನಿ. ನಾನು ಕಾಲ್ ಮಾಡ್ಬಿಟ್ಟು ಅವ್ರ ಹತ್ರ ಕೇಳ್ತೀನಿ, ಒಂದೊಂದಾಗಿ ಪ್ರಶ್ನೆ ಕೇಳ್ತೀನಿ. ಓಕೆ, ಇವಾಗ ಅವ್ರು ಕಾಲ್ ಮಾಡೋಣ. ಅವ್ರ ನಂಬರ್ ಎಲ್ಲ ಐತೆ ನೋಡ್ಬೋದು. ನಾನು ಹಿಂಗೆ ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾ ಯಾವುದ್ರಲ್ಲಿ ಐತೋ ಅದೆಲ್ಲ ನೋಡಿದೆ. ಜಾಸ್ತಿ ಇವಾಗ ಇದು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡೋದಕ್ಕೆ ಜಾಸ್ತಿ ಗಾಡಿಗಳು ಕನ್ವರ್ಟ್ ಮಾಡ್ತಾವ್ರೆ. ಏನು ಸೀನ್ ಅಂತ ನಂಗೆ ಗೊತ್ತಿಲ್ಲ. ಕನ್ವರ್ಟ್ ಮಾಡ್ಬೋದಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು. ನಾನು ಮಾಹಿತಿ ತಿಳ್ಕೊಳಕ್ಕೆ ಮತ್ತು ಮಾಹಿತಿ ನಿಮಗೂ ತಿಳಿಸೋಕ್ಕೆ ಯಾವ ಥರ ಹೆಂಗೆ ಏನಂತ. ಸರಿನಾ? ನಂಬರ್ ಇವ್ರದ್ದೈತೆ, ಇವಾಗ ಕಾಲ್ ಮಾಡ್ತೀನಿ. ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಬೇರೆಯವ್ರ ಜೊತೆ ಮಾತಾಡ್ತಾವ್ರೆ. ಇರಿ, ಒಂದು 5 ನಿಮಿಷ ಬಿಟ್ಟು ತಿರ್ಗಾ ಫೋನ್ ಮಾಡೋಣ. ನೀವೇನಾದರೂ ಇನ್ ಕೇಸ್ ಚೇಂಜ್ ಮಾಡಿಸ್ಕೋಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಗುರು. ಯಾಕಂದರೆ ರೇಂಜು 140 ಕೊಡ್ತದೆ ಅಂತ ಹೇಳ್ತಾವ್ರೆ. ಬಟ್ ಅಂದರೆ ಅಷ್ಟೊಂದು ಕೊಡ್ತಾರಂತ ನನ್ನ ನಂಬಿಕೆ ಇಲ್ಲ. ಓಕೆ, ಕಾಲ್ ಮಾಡ್ತಾವ್ರೆ ಅವರೇನೆ. ಹಲೋ ಅಣ್ಣ, ಅದು LPG ಗಾಡಿನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಬೇಕಾಗಿತ್ತು. ಇದು ಹೆಂಗಣ್ಣ ಪ್ರೊಸೀಜರ್, ಹೆಂಗೆ ಏನಂತ ಸ್ವಲ್ಪ ಹೇಳ್ತೀರಾ? ಅದು ಗಾಡಿ ಯಾವ ಮಾಡಲು ನಿಮ್ದು? ಎಲ್ಲಿರೋದು ನೀವು? ನಾವು ಕೋಲಾರಿಂದ. ಕೋಲಾರ. ಹೌದು. ಕೋಲಾರಲ್ಲಿ ಇಲ್ಲ ಸರ್, ಸದ್ಯಕ್ಕೆ ಇನ್ನ ಬಂದಿಲ್ಲ. ಇಲ್ಲ, ಬೆಂಗಳೂರಿಗೆ ಬರ್ತೀವಿ. ಅದು ಹೆಂಗೆ ಏನಂತ ನಮಗೆ ಡೀಟೇಲ್ಸ್ ಹೇಳಿದ್ರೆ ನಾವು ಕನ್ವರ್ಟ್ ಮಾಡಿಸ್ಕೊಳೋದಕ್ಕೆ. 20 ಮಾಡಲ್ಲು. 20 ಮಾಡಲಾ? ಹೌದು. 20 ಮಾಡಲು ನಿಮ್ಗೆ ಈಗ ಫಿಟ್ಟಿಂಗ್ ಎಲ್ಲ, ಗಾಡಿ ಫಿಟ್ಟಿಂಗ್ ಎಲ್ಲ 1,70,000 ಬೀಳುತ್ತೆ. ಓಕೆ. ನೀವು ಇದ್ ಮಾಡ್ಕೊಂತೀರಾ ಅಂದ್ರೆ ಹಾ. ಇದು GST ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಗೆ 2 lakhs ಬೀಳುತ್ತೆ ಸರ್. ಓಕೆ, ಟೋಟಲ್ ಆಗಿ. ಟೋಟಲ್ ಆಗಿ 2 lakhs ಬೀಳುತ್ತೆ. ಓಕೆ. ನೀವು ವಿತ್ ಟಾಪ್ ರೂಫಿಂಗ್ ಎಲ್ಲ ಬರುತ್ತೆ. ಓಕೆ. ನಿಮ್ಗೆ ವಿತೌಟ್ ಡೌನ್ ಪೇಮೆಂಟ್ ಬೇಕಾದ್ರೂ ನೀವು ಇದ್ ಮಾಡ್ಕೋಬಹುದು. ಅಂದ್ರೆ ಇವಾಗ ನಮ್ಮ ಹತ್ರ ಇರೋ ಗಾಡಿ ಕನ್ವರ್ಟ್ ಮಾಡ್ಕೊಡೋದಕ್ಕೆ ಅಷ್ಟೊಂದಾಗತ್ತಾ? ಹೌದು ಸರ್, ಅಷ್ಟಾಗುತ್ತೆ. ಅದು ಬ್ಯಾಟ್ರಿ ವಾರಂಟಿ ಮತ್ತೆ ಎಷ್ಟು ಕಿಲೋಮೀಟರ್ ರೇಂಜ್? ಬಂದು ನಿಮ್ಗೆ ಒಂದು 120 to 140 ವರೆಗೂ ಬರುತ್ತೆ ರೇಂಜ್. ಸ್ಪೀಡು ಸರ್, ಸ್ಪೀಡ್ ನಿಮ್ಗೆ ಎಕಾನಮಿಲಿ 38 ವರೆಗೂ ಹೋಗುತ್ತೆ. ಓಕೆ. ಸ್ಪೋರ್ಟ್ ಅಲ್ಲಿ ನಿಮ್ಗೆ 53 ವರೆಗೂ ಹೋಗುತ್ತೆ. ಓಕೆ, ಇವಾಗ ಯಾವ ಮಾಡೆಲ್ ಇಂದ ನೀವು ಕನ್ವರ್ಟ್ ಮಾಡೋದು? ಸರ್, 13 ಮಾಡಲ್ ಮೇಲೆ ಡಬಲ್ ಡೋರ್. 13 ಮಾಡಲ್ ಮೇಲೆ ಡಬಲ್ ಡೂಮ್, CNG LPG ಯಾವುದೇ ಆಗಿರ್ಲಿ. ಸರ್, ಯಾವ್ದು? ಓಕೆ, ಇವಾಗ ಯಾವ್ದು ಹೊಸ ಗಾಡಿಗೂ ಚೇಂಜ್ ಮಾಡ್ಕೊಡ್ತೀರಾ ಬೇಕಾದ್ರೆ? ಸರ್, ಹೊಸ ಗಾಡಿಗೆ ಮಾಡ್ಕೋತೀವಿ, ಬಟ್ ವೇಸ್ಟ್ ಅದು ಮಾಡಿಸ್ಕೊಳ್ಳೋದು. ಹೌದಾ? ಮತ್ತೆ ಇದು ಇಂಜನ್ ಎಲ್ಲ ನಮ್ಗೆ ಕೊಡ್ತೀರಾ, ನೀವ್ ಎತ್ಕೊಂತೀರಣ್ಣ? ಸರ್, ಇಂಜಿನ್ ಯಾವ ಕಂಡೀಷನ್ ಇದೆ ನೋಡ್ಬಿಟ್ಟು ಓಕೆ. ನಾವು ನಮ್ದಿದಾದ್ರೆ ತಗೊಂತೀವಿ. ಹಾ. ಇಲ್ಲಾಂದ್ರೆ ನೀವು ಬೇಕಾದ್ರೆ ಇದು ಮಾಡ್ಕೋಬಹುದು. ಓಕೆ, ಇದು ಚಾರ್ಜಿಂಗ್ ಎಲ್ಲ ಹೆಂಗೆ? ಸರ್, ಇವಾಗ ವಿತ್ ಇನ್ ಬ್ಯಾಂಗ್ಳೂರಲ್ಲಾದ್ರೆ ನಿಮ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಇಷ್ಟೊಂದು 110 ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತೆ. ಓಕೆ. ಅದ್ರಲ್ಲಿ ನಿಮ್ಗೆ 15 minutes ಇಂದ 20 minutes ವರೆಗೂ ಚಾರ್ಜಿಂಗ್ ಆಗುತ್ತೆ, ಫುಲ್ ಚಾರ್ಜ್ ಆಗುತ್ತೆ. ಓಕೆ. ನೀವು ಅಕಸ್ಮಾತ್ ನೀವು ಮನೇಲೆ ಚಾರ್ಜಿಂಗ್ ಮಾಡ್ಕೋತೀರಂದ್ರೆ 4 hours ಬೇಕಾಗುತ್ತೆ. ಓಕೆ. ಮತ್ತೆ ನಿಮ್ಗೆ ಇನ್ ಚಾರ್ಜಿಂಗ್ ಬಂಕಲ್ಲೆಲ್ಲ ಚಾರ್ಜಿಂಗ್ ಮಾಡ್ಕೊಂತೀರಾ ಅಂದ್ರೆ ನೀವು ವಾರಕ್ಕೆ ಮಾಡ್ಕೊಂತೀರಾ ಅಂದ್ರೆ 4,500 ಆಗುತ್ತೆ. ಓಕೆ. ಅವತ್ತು ತಿಂಗಳಿಗೆ ಮಂತ್ಲಿ 4,500 ಆಗುತ್ತೆ. ಚಾರ್ಜಿಂಗ್ ಮಾಡ್ಕೊಂಡು ಮಂತ್ಲಿ 4,000? 4,500 ಓಕೆ. ಓಕೆ, ಡೈಲಿ ಅಂದ್ರೆ? ಅನ್ಲಿಮಿಟೆಡ್ ಚಾರ್ಜಿಂಗ್. ಓಕೆ. ಓಕೆ, ಡೈಲಿ ಮಾಡ್ತೀವಿ, ಡೈಲಿ ಪೇ ಮಾಡ್ಬೇಕಂದ್ರೆ? ವಾರಕ್ಕೆ ಮಾಡ್ಕೋತೀರಾ ಅಂದ್ರೆ 1,200 ಆಗುತ್ತೆ ಅನ್ಲಿಮಿಟೆಡ್ ಚಾರ್ಜಿಂಗ್. ಓಕೆ. ಮತ್ತೆ ಡೈಲಿ ಅನ್ಲಿಮಿಟೆಡ್ ಬೇಕಾದ್ರೆ 190 rupees ಪೇ ಮಾಡ್ಬೇಕಾಗುತ್ತೆ. 190 rupees, 200? ಹೌದು ಸರ್. ಓಕೆ. ಅಂದ್ರೆ ಇದು ಸಿಟಿಯಲ್ಲಿ ಮಾತ್ರ ಇರೋದಾ, ಬಟ್ ಔಟ್ಸ್ಕಟ್ ಅಲ್ಲೂ ಚಾರ್ಜಿಂಗ್ ಪಾಯಿಂಟ್ ಐತಾನ? ಸರ್, ಔಟ್ಸ್ಕಟ್ ಅಲ್ಲಿ ಇಲ್ಲ, ಬರೀ ಸಿಟಿಲಿ ಮಾತ್ರ ಇರೋದು. ಓಕೆ, ಸಿಟಿಯಲ್ಲಿ ಮಾತ್ರ ಸುತ್ತಾಡಂಗಿದ್ರೆ ಸಿಟಿಯಲ್ಲಿ ಯೂಸ್ ಮಾಡ್ಕೋಬಹುದು.
ನಮ್ದು ಆಕ್ಚುಲಿ ಬಂದು ಫಾಸ್ಟ್ ಚಾರ್ಜಿಂಗ್ ಇದಿರೋದು, ರೇಂಜ್ ಗಿಂತ ಫಾಸ್ಟ್ ಚಾರ್ಜಿಂಗ್. ಅದೇ 15 ನಿಮಿಷದಲ್ಲಿ ಫುಲ್ ಆಗತ್ತೆ. ಹೌದು, 15 ರಿಂದ 20 ನಿಮಿಷ ಆಗುತ್ತದೆ. ಹೌದು, ಇದು ಸರ್ವಿಸ್ ಎಲ್ಲ ಹೆಂಗಣ್ಣ? ಏನಾದ್ರು ಇನ್ ಕೇಸ್ 20 ಮಿನಿಟ್ಸ್ ಅಲ್ಲೆಲ್ಲ ಫುಲ್ ಚಾರ್ಜ್ ಆಗೋಗ್ಬಿಡುತ್ತೆ. ಸರ್ವಿಸ್ ಎಲ್ಲ ಹೆಂಗಣ್ಣ? ಇದು ಏನಾದ್ರು ಇನ್ ಕೇಸ್ ಪ್ರಾಬ್ಲಮ್ ಆಯ್ತು ಅಂದ್ರೆ? ಸರ್ ಅದೇ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರು Okay. ಬಂದು ಚೆಕ್ ಮಾಡ್ತಾರೆ. ಓಕೆ. ಅಂದ್ರೆ ಇವಾಗ ಇಂಜನ್ ನೀವು ಈಸ್ಕೊಳೋದಂದ್ರೆ ಕಂಡೀಷನ್ ಚೆನ್ನಾಗೈತೆ ಅಂದ್ರೆ ಎಷ್ಟು ಗೀಸ್ಕೊಂತೀರಾ? ನೋಡ್ಬೇಕು, ಅದು ಮೆಕ್ಯಾನಿಕ್ ಹತ್ರ ತೋರಿಸಿ ನಾವು ಯಾವ ಕಂಡೀಷನ್ ಇದೆ ನಮ್ಗೆ ತಗೋಬೋದಾ ಇಲ್ವಾ ಅಂತ ನೋಡಿ ಹಾ. ರೇಟ್ ಏನೊಂದ್ 50,000 ಕಿಲೋಮೀಟರ್ ರೋಡ್ ಐತೆ. ಓಕೆ, ಬನ್ನಿ ಒಂದ್ಸರಿ ಚೆಕ್ ಮಾಡೋಣ. LPG ನ CNG ನ ನಿಮ್ದು? LPG. LPG ನ? ಹಾ. ಸರಿ ಬನ್ನಿ, ಆಯ್ತು ನೋಡೋಣ, check ಅದೇ ಇವಾಗ ಮಾಡೋಣ. ನಾವು ಬಂದ್ರೂನು ಇವಾಗ ಯಾವ ಪರ್ಮಿಟ್ ಇದೆಯಾ ನಿಮ್ ಗಾಡಿ ಮೇಲೆ? ಎಲ್ಲ ಐತೆ, ಡಾಕ್ಯುಮೆಂಟ್ ಎಲ್ಲ ಪಕ್ಕ ಐತೆ. ಅಲ್ಲ, ಪರ್ಮಿಟ್ ಇದೆಯಾ? ಪರ್ಮಿಟ್ ಐತೆ. ಯಾವ ಪರ್ಮಿಟ್? DL ಟ್ರಾನ್ಸ್ಫರ್? DL ಪರ್ಮಿಟ್. ಸೊ DL ಪರ್ಮಿಟ್ ಆಕ್ಚುಲಿ ಇದು ಬರಲ್ಲ, ಬಟ್ ಟ್ರಾನ್ಸ್ಫರ್ ಪರ್ಮಿಟ್ ತಗೊಂಡ್ರೆ ನೀವು ಆಲ್ಮೋಸ್ಟ್ 30,000 ನಿಮ್ಗೆ ಇದೆ ಆಗಿರೋದು ಗಾಡಿಗೆ. ಹೌದೌದೌದು. ಓಕೆ, ಪರವಾಗಿಲ್ಲ, ಇಟ್ಸ್ ಓಕೆ. ಹಾ. ಬನ್ನಿ, ಬೇಕಾದ್ರೆ ನಿಮ್ಗೆ ಡೌನ್ ಪೇಮೆಂಟ್ ಬೇಕಾ ಮಾಡ್ಬೋದು. ಡೌನ್ ಪೇಮೆಂಟ್ ಇಲ್ದೇನೆ 0 ಡೌನ್ ಪೇಮೆಂಟ್ ಅಲ್ಲೂ ನಮ್ಗೆ EMI ಹಾಕೊಡ್ತೀವಿ. EMI ಆಪ್ಷನ್ ಐತಾ? ಓಕೆ ಓಕೆ. ಇಲ್ಲ ನಂದು ಸಿವಿಲ್ ಸ್ಕೋರ್ ಇಲ್ಲ. ಪ್ರೈವೇಟ್ ಲೋನ್ ಏನಿಲ್ವಾ? ಸರ್ ಪ್ರೈವೇಟ್ ಲೋನ್ ಏನಿಲ್ಲ, ಸಿಬಿಲ್. ಬನ್ನಿ, ಓಕೆ, ಒಂದ್ಸರಿ ಚೆಕ್ ಮಾಡ್ಸೋಣ. Okay. ಏನಾದ್ರು ಪ್ರೊಸೀಜರ್ ಆದ್ರೆ ಹಾ. ಓಕೆ ಬೇಕಂತ ಮಾಡ್ಕೋಣ. ಸರಿ, ಮತ್ತೆ ಅದು ಬ್ಯಾಟ್ರಿ ವಾರಂಟಿ ಮತ್ತೆ ಮೋಟರ್ ವಾರಂಟಿ ಏನಾದ್ರು ಹೇಳ್ತೀರಾ ನಂಗೆ? ಸರ್ 5 ವರ್ಷ ಬರುತ್ತೆ. 5 ವರ್ಷ ಬ್ಯಾಟ್ರಿ ವಾರಂಟಿ, 5 ವರ್ಷ ಮೋಟರ್ ವಾರಂಟಿ 5 ವರ್ಷ. ಮೋಟರ್ ವಾರಂಟಿ 5 ವರ್ಷ ಇದೆ, ಒಟ್ಟಿನಲ್ಲಿ ವಾರಂಟಿ ಇದೆ. ಓಕೆ. ಸರ್ ನೀವು ಬಂದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲೇ ತಿಳಿಸ್ಕೊಡ್ತೀನಿ, ನಾವು ಮುಂದೆ ಪ್ರೊಸೀಜರ್ ಮಾಡ್ತೇವೆ. ಎಲ್ಲಿ ಲೊಕೇಶನ್ ಎಲ್ಲಿ ಬರುತ್ತಣ್ಣ ಇದು? ಸರ್ ಇದು ಕತ್ರಗುಪ್ಪೆ ಗೊತ್ತಾ ನಿಮ್ಗೆ? ಕತ್ರಗುಪ್ಪೆ. ಓಕೆ. ಕತ್ರಗುಪ್ಪೆ ಹೌದು. ಅಲ್ಲೇ ಬರುತ್ತೆ. ಎಷ್ಟು, ಒಂದ್ 2 ದಿನ ಆಗತ್ತಾ? ಸರ್ 2 ದಿವಸ ಅಲ್ಲ ಆಗುತ್ತೆ ಸರ್, 15 ದಿವಸ ಬೇಕು. ಓಕೆ ಓಕೆ. 15 ದಿವಸ ಗಾಡಿ ನಿಮ್ಮ ಹತ್ರನೇ ಬಿಡ್ಬೇಕು ಮತ್ತೆ? ಹೌದು ಸರ್, ಗಾಡಿ ಮತ್ತೆ ಕಂಡೀಷನ್ ನೋಡ್ಬಿಟ್ಟು ಬೇಕಾದ್ರೆ ಅದಕ್ಕೂ ಏನಾದ್ರು ರಿಪೇರ್ ಚಾರ್ಜಸ್ ಇದ್ರೆ ಆಯ್ತು, ಅಂದ್ರೆ ಟಿಂಕರಿಂಗ್ ಇದೆಲ್ಲ Okay. ಇರುತ್ತಲ್ವಾ, ಅದೆಲ್ಲ ನೀವು ನೋಡ್ಕೊಂಡು ಅದೆಲ್ಲ ನೀಟಾಗಿ ಹೇಳಿ ಹೇಳಿ. ಅದು ಕನ್ವರ್ಟ್ ಆದ್ಮೇಲೆ ನಾವು ಇದ್ ಮಾಡ್ಕೋಬೇಕಲ್ವಾ, ಓಕೆ ಓಕೆ. ಅದು FC ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಆಗಿರ್ಬೇಕು ಗಾಡಿ. ಹಾ ಹಾ ಹಾ. ನಾವೆಲ್ಲ ನೋಡಿ ಮಾಡ್ಕೊಡ್ತೀವಿ. ಓಕೆ. FC ಎಲ್ಲ ನೀವೇ ಮಾಡ್ಕೊಡ್ತೀರಾ? ಯಾವ್ದು ಬೇಕೋ ಅದು ರಿಜಿಸ್ಟ್ರೇಷನ್? ಎಲ್ಲ ರಿಜಿಸ್ಟ್ರೇಷನ್ ಫುಲ್ ನಮ್ದೆ. ಓಕೆ ಓಕೆ. ಅದಕ್ಕೇನು? ರಿಜಿಸ್ಟ್ರೇಷನ್ ಇದೆಲ್ಲ ಬಂದು ನಮ್ದೆ. ಓಕೆ. ಅದಕ್ಕೇನು ಕಾಸು ಕೊಡಂಗಿಲ್ಲ? ಇಲ್ಲ ಸರ್, ಎಕ್ಸ್ಟ್ರಾ 2 lakhs ಅಲ್ಲೇ ಎಲ್ಲ ಕವರ್ ಆಗಿರುತ್ತೆ. ಟೋಟಲ್ ಇವಾಗ 2 lakhs EMI ಆಪ್ಷನ್ ಐತೆ, ಬೇಕಾದ್ರೆ ಕ್ಯಾಶ್ ಐತೆ. ಹೌದು ಸರ್, ಕ್ಯಾಶ್ ಕೊಡ್ಬೋದು, ನೀವು ಫುಲ್ ಮಾಡ್ಬೋದು. ಹಾ. ಇಲ್ಲ ಇದ್ ಮಾಡ್ಕೊತೀರಾ ಸ್ವಲ್ಪ. ಆ ತರ ಮಾಡ್ಬೋದು. ಒಂದು 50% ಮಾಡ್ಕೊಂಡು ಇನ್ ಬೇಕಾದ್ರೆ EMI ಕಟ್ಕೋಬಹುದು. ಬೇಕಾದ್ರೆ EMI ತಗೊಂಡು ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಅದೇ ಚಾರ್ಜಿಂಗ್ ವೆಹಿಕಲ್ ಅಂದ್ರೆ ಸ್ವಲ್ಪ ಇಶ್ಯೂಸ್ ಬರುತ್ತಲ್ಲ, ಅದರಿಂದ ಹೆಂಗೆ ಏನಂತ ಮಾಹಿತಿ ಬೇಕಾಗಿತ್ತು. ನೆಕ್ಸ್ಟ್ ಮುಂದಕ್ಕೆಲ್ಲ ಇವಾಗ ಎಲ್ಲ ಜಾಸ್ತಿ ಇವಿನೇ, ಹಾ ಬಟ್ ನೀವು ನಿಮ್ ಚಾಯ್ಸ್. ಯಾಕಂದ್ರೆ ನಾವು ಎರಡು ಹೇಳ್ಬೇಕಾಗುತ್ತೆ, ಇದು ಬೆಟರ್ ಇದೆ, ಹಾ. ಒಂದೊಂದು ಜಾಗದಲ್ಲಿ ಬೆಟರ್ ಇದೆ, ಒಂದೊಂದು ಇದು ಇದೆ. ಯಾಕಂದ್ರೆ ನಮ್ಗೆ ಸಿಟಿಯಲ್ಲಿ ಓಡ್ಸಕ್ಕಾದ್ರೆ ಯೂಸ್ ಆಗುತ್ತೆ, ಬಟ್ ಇವಾಗ ನಾವು ಔಟ್ಸ್ಕಟ್ ಅಲ್ಲಿ ಅಂದ್ರೆ ಕಷ್ಟ ಅಲ್ವಾ ಚಾರ್ಜಿಂಗ್ ಪಾಯಿಂಟ್, ಅದರಿಂದ. ಹೌದು ಸರ್, ನಾನು ಅದೇ ಹೇಳೋದು ನಿಮ್ಗೆ. ನೀವು ಅದು ಮೇನ್ ಬೇಸ್ ಬಂದಿನೇ ನಿಮ್ಗೆ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್ ಬೇಕಾ ಮನೇಲಿ ಚಾರ್ಜಿಂಗ್ ಮಾಡ್ಕೋಬಹುದು. 4 ಅವರ್ ಆಗುತ್ತೆ, 4 ರಿಂದ 5 ಅವರ್ ಆಗ್ಬೋದು. ಅದು ಎಷ್ಟಾಗ್ಬೋದು ಮನೆಯಲ್ಲಿ ಚಾರ್ಜಿಂಗ್ ಮಾಡ್ತೀವಿ ಅಂದ್ರೆ ಅಂತ ಹೇಳಿ? ಸರ್ ಅದು ನಿಮಗೆ ಯಾವ ತರ ಇದಾಗುತ್ತೆ ಅದ್ರ ಮೇಲೆ ಡಿಪೆಂಡ್. ಓಕೆ ಓಕೆ. ಒಂದು 100 ರೂಪಾಯಿ ಬರ್ಬೋದಾ? ಸರ್ ಅದು ನಾವು ಹೇಳಕ್ ಆಗಲ್ಲ ಅಪ್ರಾಕ್ಸಿಮೇಟ್ ಇಷ್ಟೇ ಬರುತ್ತೆ ಅಂತ, ಓಕೆ. ಬಟ್ ಇದಾಗ್ಬೋದು, ವೇರಿಯೇಷನ್ಸ್ ಆಗ್ಬೋದು. ಹಾ 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 ಹಾ. ಸರಿ 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 ಸರಿ. ಬಟ್ ಅಂದ್ರೆ ಏನು ಪ್ರಾಬ್ಲಮ್ ಬರಲ್ವಲ್ಲ ಕನ್ವರ್ಟ್ ಮಾಡಿದ್ಮೇಲೆ? ಸರ್ ಏನು ಪ್ರಾಬ್ಲಮ್ ಬರಲ್ಲ, ಓಕೆ. ಬಟ್ ಏನೋ ಪ್ರಾಬ್ಲಮ್ ಬಂದ್ರೆ ಕಂಪ್ನಿ ಕಡೆಯಿಂದ ಇದಾಗುತ್ತೆ, ರಿಪ್ಲೇಸ್ ಮಾಡ್ಕೊಡ್ತಾರೆ. ಬಟ್ ಅಂದ್ರೆ ನೀವು ಎಕ್ಸ್ಟ್ರಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋದೆ, ಓಕೆ ಓಕೆ. ಅದಕ್ಕಿಂತ ಎಕ್ಸ್ಟ್ರಾ ಏನೋ ಬೇರೆ ಏನಾದ್ರು ಮಾಡಿದ್ರೆ ವಾರಂಟಿ ಕ್ಲೈಮ್ ಆಗಲ್ಲ. ಓಕೆ ಓಕೆ. ಅದು ಲಿಮಿಟ್ ಇರತ್ತೆ, ಇಷ್ಟೇ ಓಡಿಸ್ಬೇಕು, ಈ ತರ ಯೂಸ್ ಮಾಡ್ಬೇಕಂತ ಇರತ್ತೆ. ಅದ್ರ ಮೇಲೆ ಏನಾದ್ರು ರಫ್ಯೂಸ್ ಮಾಡಿದ್ರೆ ವಾರಂಟಿ ಕ್ಲೈಮ್ ಆಗಲ್ಲ. ರಫ್ಯೂಸ್ ಅಂದ್ರೆ ಅದೇ ಗೊತ್ತಲ್ಲ ಸರ್, ಹೌದೌದು. ಚಾರ್ಜಿಂಗ್ ಹಾಕೋದು, ಹಾ ಇದ್ ಮಾಡೋದು, ಹಾ. ಆತರ. ಚಾರ್ಜಿಂಗ್ ನಿಮ್ಗೆ ಆರಾಮಾಗಿ ಮಾಡ್ಕೋಬಹುದು, ಚಾರ್ಜಿಂಗ್ ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆ. ಬಟ್ ರಫ್ಯೂಸ್ ಮಾಡ್ತಾ ಇರ್ತಿರಲ್ಲ, ಗಾಡಿ ಓಡಿಸೋದ್ರಲ್ಲಿ ಏನಿರಲ್ಲ, ಗಾಡಿ ಬೇರೆ ಏನಾದ್ರು ಫಾಲ್ಟ್ ಬಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಇವಾಗ ಕನ್ವರ್ಟ್ ಮಾಡ್ಕೊಂಡಿರೋರ ಹತ್ರ ನಿಮ್ಗೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಏನ್ ಬಂದೈತನ? ಸರ್ ಏನು ಪ್ರಾಬ್ಲಮ್ ಏನು ಬಂದಿಲ್ಲ, ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ನಮ್ಗೆ. ಓಕೆ. ಅದಕ್ಕೆ ನಂಬರ್ ಇಸ್ಕೊಂಡು ನಾನು ಇವಾಗ ಫೋನ್ ಮಾಡಿದ್ ನಿಮ್ಗೆ. ಸರಿ ಸರ್, ಆಯ್ತು, ಬನ್ನಿ ಲೊಕೇಶನ್ ಬನ್ನಿ. ಹಾ. ನಾನು ನಾಳೆಂತ ಕಳಿಸಿ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ. ಹಾ ಓಕೆ. ಪ್ರೊಸೀಜರ್ ಇದೆ ಮಾಡ್ಕೊಳ್ಳೋಣ. ಸರಿ ಅಣ್ಣ, ಆಯ್ತಣ್ಣ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೈಸ್, ಈ ತರ ಐತೆ ಪರಿಸ್ಥಿತಿ. ಕನ್ವರ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ 140ವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ 140 ಹೋಗಲ್ಲ. ಒಂದು 100 ಅಂದ್ರೆ ಅಮ್ಮಮ್ಮ ಅಂದ್ರೆ 100 ಇಟ್ಕೊಳ್ಳಿ ಅಷ್ಟೇನೆ.
100 ಕಿಲೋಮೀಟರ್ ಹೋಗುತ್ತೆ. ನಮ್ದೇನೇನೈತೋ ಎಲ್ಲ ಕಿಟ್ಟು ತೆಗ್ದಾಕ್ಬಿಡ್ತಾರೆ. ಬ್ಯಾಟ್ರಿ ಒಂದು ಫಿಟ್ ಮಾಡ್ತಾರೆ ಮತ್ತು ಮೋಟ್ರ್ ಫಿಟ್ ಮಾಡ್ತಾರೆ ಅಷ್ಟೇ. ಕನ್ವರ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ನಾನು ಕೆಳಗೆ ಬೇಕಾ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಇಲ್ಲೇ ನಂಬರ್ ತೋರಿಸ್ತೀನಿ ರೀ ಅವ್ರದ್ದು. ಬಟ್ ನನಗಂತೂ ಕನ್ವರ್ಟ್ ಮಾಡೋದು ಏನಕ್ಕೂ ಹಿಂಸೆ, ಇದು ನಂಗೆ ಹೊಡಿತೈತೆ ಎಲ್ಲೋ ಥಿಂಕ್ ಮಾಡ್ತಾಯಿದ್ರೆ. ಕನ್ವರ್ಟ್ ಮಾಡೋದು ಬೇಡ ಅನ್ನಿಸ್ತೈತೆ. ನೀವು ಕನ್ವರ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಗುರು. ನಂಬರ್ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಬೇಡಿ. ನಂಬರು ಇಲ್ಲೈತೆ, ನಂಬರು ಈ ನಂಬರೇ. ನೀವು ಕನ್ವರ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಕಾರ ನಾನು ಹೇಳೋದಾದರೆ ಕನ್ವರ್ಟ್ ಮಾಡೋದು ಬೇಡ ಗುರು. ಏನು 100 ಕಿಲೋಮೀಟ್ರ್ ಗುರು, ಸಿಟಿಯಲ್ಲಿ ಮಾತ್ರ ಯೂಸ್ ಮಾಡಬೇಕು. ತಿಂಗಳಿಗೆ 4,000 4,500 ತಿಂಗಳಿಗೆ ಅಂದರೆ ಡೈಲಿ ಒಂದು 200 ರೂಪಾಯಿ ಗ್ಯಾಸೇ ಹಾಕ್ಸ್ಬೋದಲ್ಲ ಡೈಲಿ. 200 ರೂಪಾಯಿ ಗ್ಯಾಸ್ ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಸುತ್ತಾಡ್ಬೋದು ಹೇಳಿ. ಏನು ಇನ್ನೊಂದು ನಮ್ಮಮ್ಮ ಅಂದರೆ ಒಂದು 250 ಫುಲ್ ಟೈಮ್. ಡೈಲಿ ನಾವೇನು ಗ್ಯಾಸ್ ಹಾಕ್ಸೋದು ಇಲ್ಲ. ಇದಾದರೆ ಡೈಲಿ ಚಾರ್ಜ್ ಮಾಡಬೇಕು. ಡೈಲಿ 1 ಟೈಮಲ್ಲಿ 2 ಟೈಮ್ ಚಾರ್ಜ್ ಮಾಡಬೇಕು. ಆವಾಗ ನಾವು ಸಿಟಿಯಲ್ಲಿ ಎಷ್ಟಪ್ಪ ಓಡಿಸ್ತೀವಿ ಅಮ್ಮಮ್ಮ ಅಂದರೆ 150ವರೆಗೂ ಓಡಿಸ್ತೀವಿ. 150 ಓಡಿಸ್ತೀವಿ ಅಂದರೆ ಮಿನಿಮಮ್ 2 ಚಾರ್ಜ್ ಮಾಡಬೇಕು. ಅವಾಗ ಹೆಂಗೆ ಕನ್ವರ್ಟ್ ಮಾಡಿದ್ರೂ 250 300 ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ, ಸರಿನಾ? ಒಂದು ದಿನಗೇನೆ 300 ರೂಪಾಯಿ CNG ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಸುತ್ತಾಡ್ಬೋದು ನೀವೇ ಯೋಚನೆ ಮಾಡಿ. ಇದು ಕನ್ವರ್ಟ್ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಕನ್ವರ್ಟ್ ಮಾಡೋದು ನಂಗೆ ಇಷ್ಟನೇ ಇಲ್ಲ. ಇವಾಗ ನಾನು ಕೋಲಾರಲ್ಲಿ ಇದ್ದೀನಪ್ಪ, ಕೋಲಾರಲ್ಲಿ ಎಲ್ಲಿಲ್ಲ ಚಾರ್ಜಿಂಗ್ ಪಾಯಿಂಟ್. ನಾನು ಏನು ಮಾಡಿದೆ ಅವಾಗ, ಬೆಂಗಳೂರಿಗೆ ಬಂದು ಚಾರ್ಜಿಂಗ್ ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ಅವ್ರು ಹೇಳ್ತವ್ರೆ ಅದನ್ನೇ, ಸಿಟಿಯಲ್ಲಿದ್ದರೆ ಕನ್ವರ್ಟ್ ಮಾಡ್ಕೊಳ್ಳಿ, ಈಚೆ ಇದ್ದರೆ ಬೇಡ ಅಂತ ಹೇಳ್ತವ್ರೆ. ಬಟ್ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಟ್ರಾ ಮಾಹಿತಿ ಇನ್ನೂ ಬೇಕು ಅಂದರೆ ಅವ್ರದ್ದು ಲೊಕೇಶನ್ನು ಹೋಗ್ಬಿಟ್ರೆ ಅಲ್ಲಿ ಹೇಳ್ತಾರಂತೆ ಫುಲ್ ಡೀಟೇಲಾಗಿ ಹೆಂಗೆ ಏನಂತ. ನಮ್ಮ ಪ್ರಕಾರ ಹೇಳೋದಾದರೆ ನನಗೆ ಕನ್ವರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಇದು CNG ಆಟೋ ಹೆಂಗೈತೆ ಹಂಗೆ ಕನ್ವರ್ಟ್ ಇರಲಿ. ಮತ್ತು ಅವರು ಇದು 2013 ಕನ್ವರ್ಟ್ ಮಾಡ್ತಾರಂತೆ. CNG LPG ಯಾವುದೇ ಇರಲಿ ಮಾಡ್ತಾರಂತೆ. ಮತ್ತು ಹೊಸ ಆಟೋಗಳು ಮಾಡ್ತಾರಂತೆ, ಬಟ್ ಸುಮ್ಮನೆ ಬೇಡ ಅಂತ ಅವರೇ ಹೇಳ್ತವ್ರೆ. ಇಂಜನ್ನು ಬೇಕಾದರೆ ಕಂಡೀಷನಲ್ಲಿದ್ದರೆ ಅವರೇ ಇಸ್ಕೊತಾರೆ, ಇಲ್ಲಾಂದರೆ ನಮಗೆ ಕೊಡ್ತಾರೆ. ನಾವು ಏನಾದರೂ ಮಾಡ್ಕೋಬೋದು, ಅದನ್ನು ಸೇಲ್ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ DL ಪರ್ಮಿಟ್ ಇದ್ದರೆ ಕಷ್ಟ ಅಂತ ಹೇಳ್ತವ್ರೆ, ಟ್ರಾನ್ಸ್ಫರ್ ಪರ್ಮಿಟ್ ಇದ್ದರೆ ಆಗುತ್ತೆ ಅಂತ ಹೇಳ್ತವ್ರೆ. ಮತ್ತು ಇನ್ನೊಂದೇನೆಂದರೆ ನಾವು ಹೊಸ ಆಟೋ ಇಸ್ಕೊಂಡು 2 ಲಕ್ಷ ತಿರ್ಗಾ ಅಲ್ಲಿ ಪೇ ಮಾಡಬೇಕಲ್ಲ, ಕನ್ವರ್ಟ್ ಮಾಡೋದಕ್ಕೆ 2 ಲಕ್ಷ ಆಗತ್ತಂತೆ. ನಾವಿಲ್ಲಿ 3 ಲಕ್ಷ ಹಾಕಿ ಅಲ್ಲಿ 2 ಲಕ್ಷ ಅಂದರೆ ಆಲ್ಮೋಸ್ಟ್ ಏನು 5 ಲಕ್ಷ ಆಗುತ್ತೆ ಗುರು ಆಟೋಗೆ. ಸೀರಿಯಸ್ ಆಗಿ ನನಗೆ ಇದು ವರ್ತಿಲ್ಲ ಅನಿಸ್ತೈತೆ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇದರಲ್ಲಿ ಏನಾದರೂ ನಮ್ಮ ಪಾಯಿಂಟ್ಸ್ ಬಿಟ್ಟಿದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ, ಇಲ್ಲ ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ವಿಚಾರಿಸ್ಕೋಬೋದು ಹೆಂಗೆ ಏನಂತ. ನಮ್ಮ ಪ್ರಕಾರ ಇದು ಕನ್ವರ್ಟ್ ಮಾಡೋದು ವರ್ತಿಲ್ಲ. ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ 10K ಮಾಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್. ಇಲ್ಲಿಬ್ರು ಹುಡುಗರವ್ರೆ ಕಿಡ್ನಾಪ್ ಮಾಡ್ತೀನಿ ಅಂತ ಸೈಕ್ ಮಾಡ್ತಾ ಇದ್ದೀನಿ. ಆವಾಜ ಅರೆ ಇದಾರ ಅರೆ ಕಿಡ್ನಾಪ್ ಕರೆದಾರ ಕಿಡ್ನಾಪ್ ಮಾಡ್ತೀನಿ ಅಂತ ಸೈಕ್ ಮಾಡ್ತಾ ಇದ್ದೀನಿ. ಓಡ್ತಾವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಮ್ಮ ತಾಯಿ ಊಟ ಮಾಡಲ್ಲಡ, ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ.